ಆತ್ಮೀಯ ಪ್ರಥಮ ಪಿಯುಸಿ ವಿದ್ಯಾರ್ಥಿಗಳಿಗೆ ಸ್ವಾಗತವನ್ನು ಹೇಳುತ್ತಾ, ವಿದ್ಯಾರ್ಥಿಗಳೇ, ಕಳೆದ ತರಗತಿಯಲ್ಲಿ ನೀವು ಈಗಾಗಲೇ ಸಮಾಜಶಾಸ್ತ್ರದ ಅರ್ಥ, ವ್ಯಾಖ್ಯೆ, ಲಕ್ಷಣಗಳು ಹಾಗೆ ವಿಜ್ಞಾನದ ಗುಣಲಕ್ಷಣಗಳ ಬಗ್ಗೆ, ವಿಜ್ಞಾನಕ್ಕೂ ಮತ್ತು ಸಮಾಜ ವಿಜ್ಞಾನಕ್ಕೆ ಇರುವಂತಹ ವ್ಯತ್ಯಾಸಗಳ ಬಗ್ಗೆ ಈಗಾಗಲೇ ತಿಳಿದುಕೊಂಡಿದ್ದೀರಾ. ವಿದ್ಯಾರ್ಥಿಗಳೇ, ಇಂದು ನಾವು ಸಮಾಜಶಾಸ್ತ್ರ ಅಧ್ಯಯನದ ಉಪಯೋಗಗಳ ಬಗ್ಗೆ ತಿಳ್ಕೊಳ್ಳೋಣ. ಏನಪ್ಪಾ ನಮಗೆ ಸಮಾಜಶಾಸ್ತ್ರ ಓದೋದ್ರಿಂದ ಏನು ಉಪಯೋಗ ಇದೆ, ನಮಗೆ ಏನಕ್ಕೆ ನಾವು ಸೋಷಿಯಾಲಜಿಯನ್ನ ಓದಬೇಕು ಅಂತ ಅನ್ಕೊಂಡಿದ್ರೆ ನಾವಿಲ್ಲಿ ಕೆಲವೊಂದು ಸಲಹೆಗಳನ್ನ ನೋಡ್ಬೋದು, ಉಪಯೋಗಗಳನ್ನ ನಾವು ನೋಡ್ಬೋದು. ಪ್ರೊಫೆಸರ್ ಗಿಡಿಂಗ್ಸ್ ಅವರು ಹೇಳ್ತಾ ಹೋಗ್ತಾರೆ, ಸಮಾಜದಲ್ಲಿ ನಾವು ಏನಾಗಬೇಕು ಅಂದುಕೊಂಡಿದ್ವೋ ಆಗಾಗುವುದು ಹೇಗೆ. ಗಿಡಿಂಗ್ಸ್ ಎನ್ನುವಂತ ವ್ಯಕ್ತಿ ಹೇಳ್ತಾ ಹೋಗ್ತಾರೆ, ಸಾಮಾಜಿಕ ಚಿಂತಕ. ಸಮಾಜದಲ್ಲಿ ನಾವು ಏನಾಗ್ಬೇಕಂತ ಅನ್ಕೊಂಡಿದೀವಿ, ಹಾಗಾದ್ರೆ ನಾವು ಆಗ್ಬೇಕಾದ್ರೆ ನಾವ್ ಏನ್ ಮಾಡ್ಬೇಕು, ಆಗ ಆಗೋದಾದ್ರೆ ನಾವ್ ಏನ್ ಸಲಹೆಗಳನ್ನ, ನಾವೇನ್ ಕೆಲಸವನ್ನ ಮಾಡ್ಬೇಕು ಅನ್ನುವಂತ ಮಾತನ್ನ ಇಲ್ಲಿ ನೋಡ್ಬೋದು. ಹಾಗಾದ್ರೆ ಇಲ್ಲಿ ಸಮಾಜಶಾಸ್ತ್ರ ನಮಗೆ ಸಹಾಯವನ್ನ ಮಾಡುತ್ತೆ. ನಾವು ಮುಂದೆ ಏನಾಗ್ಬೇಕಂತ ಇದ್ವಿ ಅದಕ್ಕೆ ಸಹಾಯವನ್ನ ಈ ಸಮಾಜಶಾಸ್ತ್ರದ ಅಧ್ಯಯನದಿಂದ ನಮಗೆ ಸಿಗುತ್ತೆ ಅಂತ ಹೇಳ್ಬೋದು. ಹಾಗಾದ್ರೆ ಈ ಸಮಾಜಶಾಸ್ತ್ರ ಅನ್ನುವಂಥದ್ದು ಒಂದು ಸಂಕೀರ್ಣವಾದಂತ ಸಮಾಜ ಆಗಿದೆ. ಇಲ್ಲಿ ಈ ಸಮಾಜಶಾಸ್ತ್ರ ಅನ್ನುವಂಥದ್ದು ಬರೀ ವ್ಯಕ್ತಿಗೆ ಸೀಮಿತ ಆಗಿಲ್ಲ. ಅಧ್ಯಯನ ಅಥವಾ ಉಪಯೋಗಗಳು ವ್ಯಕ್ತಿ ಮತ್ತು ಸಮಾಜಕ್ಕೂ ಎರಡಕ್ಕೂ ಕೂಡ ಉಪಯೋಗಗಳು ಕೂಡ ಇದಾವೆ. ಹಾಗಾದ್ರೆ ಇದರ ಉಪಯೋಗಗಳನ್ನ ನಾವೇನು ಪಾಯಿಂಟ್ಸ್ ಗಳನ್ನು ನೋಡೋದಾದ್ರೆ, ನಾವು ಫಸ್ಟ್ ಪಾಯಿಂಟ್ ಅನ್ನ ನೋಡ್ಬೋದು, ವ್ಯಕ್ತಿತ್ವದ ಬೆಳವಣಿಗೆ. ವ್ಯಕ್ತಿತ್ವದ ಬೆಳವಣಿಗೆ ಫಸ್ಟ್ ಪಾಯಿಂಟ್ ನೋಡ್ಬೋದು, ವ್ಯಕ್ತಿತ್ವದ ಬೆಳವಣಿಗೆ ಆಗುತ್ತೆ. ಏನಪ್ಪಾ ವ್ಯಕ್ತಿತ್ವದ ಬೆಳವಣಿಗೆ ಆಗುತ್ತೆ ಅಂದ್ರೆ, ನಾವು ಸಮಾಜಶಾಸ್ತ್ರ ಓದೋದ್ರಿಂದ ನಮಗೆ ಈ ಜ್ಞಾನ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ. ಮೂಲಭೂತವಾಗಿ ಮನುಷ್ಯ ಸಮಾಜ ಜೀವಿಯಾಗಿದ್ದಾನೆ. ಇವನು ಸಮಾಜದ ಸನ್ನಿವೇಶಗಳಿಗೆ ಅಥವಾ ಬದಲಾಗ್ತಿದೆ ಸಮಾಜ, ಆ ಬದಲಾದ ಸನ್ನಿವೇಶಗಳಿಗೆ ಅವನನ್ನ ಹೊಂದಿಕೊಳ್ಳಬೇಕಾದ್ರೆ ಇಲ್ಲಿ ವ್ಯಕ್ತಿತ್ವ ಬೆಳವಣಿಗೆ ಅನ್ನೋದು ಬೇಕಾಗುತ್ತೆ. ಇಲ್ಲಿ ಅವನಿಗೆ ಫಸ್ಟ್ ಜ್ಞಾನ ಅನ್ನೋದು ಬೇಕು. ಜ್ಞಾನವನ್ನ ಪಡ್ಕೋಬೇಕಾದ್ರೆ ಇಲ್ಲಿ ಸಮಾಜದ ರಚನೆ, ಬೆಳವಣಿಗೆ, ಹಾಗೆ ಅವನ ಬದಲಾವಣೆ ಆಗುವಂತಹ ಸನ್ನಿವೇಶಗಳಿಗೆ, ವ್ಯಕ್ತಿತ್ವಗಳಿಗೆ ಅಥವಾ ಸಮಸ್ಯೆಗಳಿಗೆ ತನ್ನನ್ನು ತಾನು ಹೊಂದಿಸ್ಕೊಳ್ಬೇಕಾಗುತ್ತೆ ವ್ಯಕ್ತಿ. ಹಾಗಾದ್ರೆ ಇಲ್ಲಿ ತನ್ನದೇ ಆದಂತಹ ರಚನೆ, ಬೆಳವಣಿಗೆ, ಸಮಸ್ಯೆಗಳು, ವ್ಯಕ್ತಿಯ ಹಕ್ಕು ಬಾಧ್ಯತೆಗಳು ಕೂಡ ಇದಾವೆ. ಅವೆಲ್ಲವನ್ನು ಕೂಡ ಸರಿಯಾದ ರೀತಿಯಲ್ಲಿ ಆ ವ್ಯಕ್ತಿ ಪಡ್ಕೋಬೇಕಾದ್ರೆ ಅವನಿಗೆ ಫಸ್ಟ್ ವ್ಯಕ್ತಿತ್ವದ ಬೆಳವಣಿಗೆ ಅನ್ನೋದು ಬೇಕು. ಈ ವ್ಯಕ್ತಿತ್ವ ಬೆಳವಣಿಗೆ ರೂಪಿಸಿಕೊಂಡಾಗ ಮಾತ್ರ ಸಮಾಜದಲ್ಲಿ ನಾವು ಏನಾಗ್ಬೇಕಂತ ಇದೆಯೋ ಅದು ಆಗ್ಲಿಕ್ಕೆ ಸಾಧ್ಯ ಅಂತ ನಾವು ನೋಡ್ಬೋದು. ಅರ್ಥ ಇದೆಯಲ್ಲ ವಿದ್ಯಾರ್ಥಿಗಳ ಫಸ್ಟ್ ಪಾಯಿಂಟ್. ಓಕೆ, ನೆಕ್ಸ್ಟ್ ನೋಡೋಣ, ಮನೋಭಾವನೆಗಳ ಬದಲಾವಣೆ. ಸೆಕೆಂಡ್ ಪಾಯಿಂಟ್. ಮನೋಭಾವನೆಗಳ ಬದಲಾವಣೆ. ಇಲ್ಲಿ ಮನೋಭಾವನೆಗಳನ್ನ ಬದಲಾವಣೆ ಮಾಡಿಕೊಳ್ಳಿಕ್ಕೆ ಸಮಾಜಶಾಸ್ತ್ರದ ಸಹಾಯಕ ಆಗುತ್ತೆ. ಏನಪ್ಪಾ ಮನೋಭಾವನೆ ಅಂದಾಗ, ನಮ್ಮ ಸಮಾಜದಲ್ಲಿ ನಮ್ಮದೇ ಆದಂತಹ ಧರ್ಮ, ಸಂಪ್ರದಾಯಗಳು, ನೀತಿ ನಿಯಮಗಳು, ಸಂಸ್ಥೆಗಳು, ಮೌಲ್ಯಗಳು, ಆದರ್ಶಗಳು ಇತ್ಯಾದಿಗಳು ವಿಭಿನ್ನವಾದ ರೀತಿಯಲ್ಲಿ ಇದ್ದಾವೆ. ನಮ್ಮ ಸಮಾಜದಲ್ಲಿ ಧರ್ಮ, ನಂಬಿಕೆ, ಸಂಪ್ರದಾಯ, ನೀತಿ, ಪದ್ಧತಿಗಳು, ಸಮಸ್ಯೆಗಳು, ಮೌಲ್ಯಗಳು ಕೂಡ ಇದ್ದಾವೆ. ಹಾಗಾದ್ರೆ ಈ ದೃಷ್ಟಿಕೋನವನ್ನ ನಮ್ಮಲ್ಲಿ ಬೆಳೆಸ್ಕೋಬೇಕಾಗುತ್ತೆ. ನಾವೆಲ್ಲರೂ ಕೂಡ ಒಳ್ಳೆಯ ಸಮಾಜ, ನಮ್ಮ ಧರ್ಮ ಎನ್ನುವಂತ ನಂಬಿಕೆ ಬೇಕು, ಹಾಗೆ ನೀತಿ ನಿಯಮಗಳನ್ನ ನಾವು ಪಾಲಿಸ್ಕೊಂಡು ಹೋಗ್ಬೇಕು, ನಮ್ಮದೇ ಆದಂತಹ ಆದರ್ಶಗಳನ್ನ, ಮೌಲ್ಯಗಳನ್ನ ಬೆಳೆಸ್ಕೊಳ್ಬೇಕಾಗುತ್ತೆ. ಇವುಗಳನ್ನ ಬೆಳೆಸ್ಕೋಬೇಕಾದ್ರೆ ನಮಗೆ ಸಮಾಜಶಾಸ್ತ್ರದ ಉಪಯೋಗಗಳು ತುಂಬಾನೇ ಅವಶ್ಯಕವಾಗಿ ಬೇಕು. ಹಾಗೆ ನಮ್ಮಲ್ಲಿರುವಂತಹ ಪೂರ್ವಗ್ರಹ ಪೀಡಿತ ತಪ್ಪು ಕಲ್ಪನೆಗಳೇನಿದ್ದಾವೆ, ನಮ್ಮಲ್ಲಿ ಏನೋ ಒಂದ್ ಕಡೆ ಹಿಂದಿನ ಕಾಲದಿಂದ ನಡ್ಕೊಂಡು ಬಂದಿದೆ, ಅಂತಹ ತಪ್ಪು ಕಲ್ಪನೆಗಳ ನಿವಾರಣೆಗಾಗಿ ಏನಪ್ಪಾ ಆ ತಪ್ಪು ಕಲ್ಪನೆಗಳಂದಾಗ ಸಮಾಜದಲ್ಲಿ ಉದಾಹರಣೆ ಹೇಳ್ಬೋದು, ವರ್ಗ, ಜಾತಿ, ಮತ, ದ್ವೇಷ, ತಪ್ಪು ಕಲ್ಪನೆಗಳು ನಮ್ಮಲ್ಲಿದ್ದಾವೆ.
ನಾವು ಬ್ರಾಹ್ಮಣ, ಲಿಂಗಾಯತ, ಕ್ಷತ್ರಿಯ, ಹಾಗೆ ಕೆಳವರ್ಗದಲ್ಲಿ ಶೂದ್ರ, ವಲಯ, ಮಾದಿಗ, ಹೀಗೆ ಹಲವಾರು ನಾವು ಜಾತಿಗಳನ್ನ ನೋಡ್ತಾ ಹೋಗ್ತೀವಿ. ದ್ವೇಷಗಳನ್ನ ನೋಡ್ತಾ ಹೋಗ್ತೀವಿ. ಒಬ್ಬನ ಕಂಡ್ರೆ ಇನ್ನೊಬ್ಬರಿಗೆ ಆಗೋದಿಲ್ಲ. ಈ ದ್ವೇಷಗಳು ಕೂಡ ಇದಾವೆ. ಹಾಗೆ ಅಹಂಭಾವನೆ ಇದೆ ನಮ್ಮಲ್ಲಿ. ಜಂಬ ಅಂತ ಕರಿತೀವಿ ನಾವು. ಅಂದ್ರೆ ಮನುಷ್ಯನಿಗೆ ಅಹಂಭಾವನೆ ಕೂಡ ಇದಾವೆ. ಇಂತಹ ಪ್ರಜ್ಞೆ ನಿವಾರಿಸಿಕೊಳ್ಬೇಕಾದ್ರೆ ನಮ್ಮಲ್ಲಿ ಎಲ್ಲರೂ ಕೂಡ ಸಮಾನವಾಗಿರ್ಬೇಕು. ನಾವೆಲ್ಲ ಒಂದೇ. ನಮ್ಮಲ್ಲಿ ಜಂಬ ಬೇಡ, ಅಹಂಕಾರ ಬೇಡ, ಹಾಗೆ ದ್ವೇಷ ಬೇಡ. ವರ್ಗ, ಜಾತಿ ಅಂತ ನಾವು ಬದುಕಬೇಕಾದ್ರೆ ನಮಗೆ ಇವೆಲ್ಲವನ್ನ ತೊಲಗಿಸ್ಬೇಕಾದ್ರೆ ಫಸ್ಟ್ ನಮ್ಗೆ ಏನ್ ಬೇಕಪ್ಪ ಅಂದ್ರೆ ಸಮಾಜಶಾಸ್ತ್ರ ಅಧ್ಯಯನ ಅನ್ನೋದು ಬೇಕಾಗುತ್ತೆ. ಸಮಾಜಶಾಸ್ತ್ರ ಅಧ್ಯಯನದಿಂದ ನಮ್ಗೆ ಏನಾಗುತ್ತೆ, ಮನೋಭಾವನೆಗಳ ಬದಲಾವಣೆ ಮಾಡ್ಕೊಳ್ಳಿಕ್ಕೆ ಸಹಾಯಕ ಆಗುತ್ತೆ. ಅರ್ಥ ಇದೆ ವಿದ್ಯಾರ್ಥಿಗಳು? ಇಷ್ಟು. ನೆಕ್ಸ್ಟ್ ಪಾಯಿಂಟ್ ನೋಡೋಣ. ಸಾಮಾಜಿಕ ಸಮಸ್ಯೆಗಳಿಗೆ ಪರಿಹಾರ ನೀಡುತ್ತೆ. ಥರ್ಡ್ ಪಾಯಿಂಟ್. ಸಾಮಾಜಿಕ ಸಮಸ್ಯೆಗಳಿಗೆ ಪರಿಹಾರ ನೀಡುತ್ತೆ. ಏನಪ್ಪ ಸಾಮಾಜಿಕ ಸಮಸ್ಯೆಗಳಿಗೆ ಪರಿಹಾರವನ್ನು ಒದಗಿಸುತ್ತೆ ಅನ್ನೋದಾದ್ರೆ, ನಾವು ಸಮಾಜಶಾಸ್ತ್ರ ಅಧ್ಯಯನ ಮಾಡೋದ್ರಿಂದ ನಮಗೆ ಉಪಯೋಗ ಆದಾಗ ಸಾಮಾಜಿಕ ಸಮಸ್ಯೆಗಳಿಗೆ ಪರಿಹಾರವನ್ನ ಪಡ್ಕೋಬಹುದು. ಪ್ರತಿಯೊಂದು ಸಮಾಜವು ತನ್ನದೇ ಆದಂತಹ ಸಮಸ್ಯೆಗಳನ್ನ ಎದುರಿಸ್ತಾ ಇದೆ. ಆದ್ರೆ ನಮ್ಮ ಭಾರತದಲ್ಲೂ ಕೂಡ ಹಲವಾರು ಸಮಸ್ಯೆಗಳು ಇದ್ದಾವೆ. ನಮ್ಮ ಭಾರತವು ಕೂಡ ಹಲವಾರು ಸಮಸ್ಯೆಗಳಿದ್ದಾವೆ ಅನ್ನೋದಾದ್ರೆ ಯಾವ್ದಪ್ಪ ಸಮಸ್ಯೆಗಳಂದಾಗ, ಬಡತನ ಇದೆ ನಮ್ಮ ಭಾರತದಲ್ಲಿ, ನಿರುದ್ಯೋಗ ಇದೆ, ಭಯೋತ್ಪಾದನೆ ಇದೆ, ಅಪರಾಧ, ಬಾಲಾಪರಾಧಗಳಿದ್ದಾವೆ, ಕೋಮು ಗಲಭೆಗಳಿದ್ದಾವೆ, ಮದ್ಯಪಾನ, ಭ್ರಷ್ಟಾಚಾರ, ಅಸ್ಪೃಶ್ಯತೆ, ಜಾತೀಯತೆ, ಜೂಜಾಟ, ವೇಶ್ಯವಾಟಿಕೆ, ಭಿಕ್ಷಾಟನೆ, ಹೀಗೆ ಒಂದಲ್ಲ ವಿಭಿನ್ನವಾದ ಹಲವಾರು ರೀತಿಯಲ್ಲಿ ಹಲವಾರು ಸಮಸ್ಯೆಗಳು ನಮ್ಮ ಭಾರತದಲ್ಲಿ ಇದ್ದಾವೆ. ಆದ್ರೆ ಇನ್ನೊಂದು ದೇಶಕ್ಕೆ ಕಂಪೇರ್ ಮಾಡ್ಕೊಂಡಾಗ ಆ ದೇಶದಲ್ಲೂ ಕೂಡ ಇನ್ನೊಂದು ಸಮಸ್ಯೆಗಳು ಇರಬಹುದು. ಆದ್ರೆ ಪ್ರತಿಯೊಂದು ಸಮಾಜದಲ್ಲೂ ಕೂಡ ಹಲವಾರು ಸಮಸ್ಯೆಗಳನ್ನು ನಾವಿಲ್ಲಿ ನೋಡ್ಬೋದು. ಆದ್ರೆ ಭಾರತದಲ್ಲಿ ಅಂದಾಗ ಬಡತನ ಇದೆ, ನಿರುದ್ಯೋಗ ಇದೆ, ಭಯೋತ್ಪಾದನೆ ಇದೆ, ಭ್ರಷ್ಟಾಚಾರ, ಅಸ್ಪೃಶ್ಯತೆ ಆಚರಣೆ ಇದೆ, ಜಾತಿ ಅನ್ನುವಂಥದ್ದಿದೆ, ಹೀಗೆ ಜೂಜಾಟಗಳು ನೋಡ್ತಾ ಹೋಗ್ತೀವಿ. ಹಾಗೆ ವೇಶ್ಯವಾಟಿಕೆ, ಭಿಕ್ಷಾಟನೆ, ಹಲವಾರು ರೀತಿಯಲ್ಲಿ ಭಾರತದಲ್ಲಿ ಸಮಸ್ಯೆಗಳಿದ್ದಾವೆ. ಈ ಸಮಸ್ಯೆಗಳನ್ನ ಭಾರತ ಎದುರಿಸ್ತಿದೆ ಅನ್ನೋದಾದ್ರೆ ಇಂತಹ ಸಮಸ್ಯೆಗಳ ಕುರಿತಾದ ಒಂದು ಅಧ್ಯಯನಕ್ಕೆ ಸಹಾಯಕ ಇರುತ್ತೆ. ನಾವೆಲ್ಲ ಸಮಾಜಶಾಸ್ತ್ರಜ್ಞರು ಇಂತಹ ಸಮಸ್ಯೆಗಳನ್ನ ಪಟ್ಟಿ ಮಾಡಿದಾಗ, ಈ ಸಲಹೆಗಳನ್ನ ಸರ್ಕಾರ ಅನ್ನೋದು ಪಡ್ಕೊಂಡಾಗ ಮಾತ್ರ ಈ ಸಮಸ್ಯೆಗಳ ನಿವಾರಣೆಗೆ ಸಾಧ್ಯ ಆಗುತ್ತೆ. ಅರ್ಥ ಆಯ್ತಲ್ಲ ವಿದ್ಯಾರ್ಥಿಗಳೇ? ಸಾಮಾಜಿಕ ಸಮಸ್ಯೆಗಳಿಗೆ ನಮ್ಮಲ್ಲಿ ಇರುವಂತಹ ಬಡತನ, ನಿರುದ್ಯೋಗ, ಭಿಕ್ಷಾಟನೆ, ವೇಶ್ಯವಾಟಿಕೆಗಳನ್ನು ತೊಲಗಿಸಬೇಕಾದ್ರೆ ಇಲ್ಲಿ ಸಾಮಾಜಿಕ ಚಿಂತಕರು ಈ ಸಮಸ್ಯೆಗಳನ್ನ ದಾಖಲಿಸಿದ್ದಾರೆ ಅನ್ನೋದಾದ್ರೆ, ಈ ದಾಖಲೆ ಅಥವಾ ಈ ಅಂಶ ಅನ್ನುವಂಥದ್ದು ಸರ್ಕಾರಕ್ಕೆ ಪಡ್ಕೊಂಡಾಗ ಅಥವಾ ಸರ್ಕಾರ ಅಧಿಕಾರಿಗಳಿಗೆ ನೀಡಿದಾಗ ಆ ಅಧಿಕಾರಿಗಳು ಸಮಾಜದಲ್ಲಿರುವಂತಹ ಈ ಬಡತನ ನಿವಾರಣೆ ಮಾಡಲಿಕ್ಕೆ, ಈ ಭಿಕ್ಷಾಟನೆ ತೊಲಗಿಸಲಿಕ್ಕೆ ಉಪಯುಕ್ತ ಆಗುತ್ತೆ ಅಂತ ಹೇಳ್ಬೋದು. ನೆಕ್ಸ್ಟ್ ಪಾಯಿಂಟ್ ನೋಡೋಣ. ಸಾಮಾಜಿಕ ಯೋಜನೆ, ಸಾಮಾಜಿಕ ನೀತಿ ನಿರೂಪಣೆ. ಸಾಮಾಜಿಕ ಯೋಜನೆ ಮತ್ತು ನಿರೂಪಣೆ. ವಿದ್ಯಾರ್ಥಿಗಳೇ, ನಮಗೆ ಸಮಾಜಶಾಸ್ತ್ರದ ಉಪಯೋಗ ನಮಗೆ ಬೇಕು ಅನ್ನೋದಾದ್ರೆ ಮತ್ತೊಂದು ಅಂಶ ನೋಡ್ಬೋದು, ಸಾಮಾಜಿಕ ಯೋಜನೆ ಮತ್ತು ಸಾಮಾಜಿಕ ನೀತಿ ನಿರೂಪಣೆ. ಇಲ್ಲಿ ಸಾಮಾಜಿಕ ಯೋಜನೆ, ನೀತಿಯನ್ನು ನಾವು ರೂಪಿಸುವಲ್ಲಿ ಸಮಾಜಶಾಸ್ತ್ರದ ಪ್ರಮುಖ ಪಾತ್ರ ವಹಿಸುತ್ತೆ. ಏನಪ್ಪಾ ಆ ಸಾಮಾಜಿಕ ಕ್ರಮ ಅಥವಾ ಸಲಹೆಗಳಂದಾಗ ಸಮಾಜಶಾಸ್ತ್ರ ಹಲವಾರು ಯೋಜನೆಗಳನ್ನ ಹಮ್ಮಿಕೊಳ್ಳಿಕ್ಕೆ ಸಹಾಯಕ ಆಗುತ್ತೆ. ಹಾಗೆ ಯೋಜನೆಗಳ ಜೊತೆಗೆ ಕೆಲವೊಂದು ಕಾರ್ಯಕ್ರಮಗಳನ್ನ ಸರ್ಕಾರ ಹಮ್ಮಿಕೊಳ್ಬೇಕಾಗುತ್ತೆ. ಸಮಾಜದಲ್ಲಿ ಕೆಲವೊಂದು ಏನೋ ಒಂದ್ ಕಡೆ ಸಮಸ್ಯೆ ಇದೆ ಅನ್ನೋದಾದ್ರೆ ಆ ಸಮಸ್ಯೆಯನ್ನ ತೊಲಗಿಸಬೇಕಾದ್ರೆ ಯೋಜನೆಗಳನ್ನ ಸರ್ಕಾರ ಹಮ್ಮಿಕೊಳ್ಬೇಕಾಗುತ್ತೆ. ಹಾಗೆ ಕೆಲವೊಂದು ಕಾರ್ಯಕ್ರಮಗಳನ್ನು ಕೂಡ ಹಮ್ಮಿಕೊಳ್ಬೇಕಾಗುತ್ತೆ. ಇಲ್ಲಿ ಹಮ್ಮಿಕೊಳ್ಬೇಕಾದ್ರೆ ಸಾಮಾಜಿಕ ಚಿಂತಕರ ನೆರವು ಅನ್ನೋದು ಇಲ್ಲಿ ಬೇಕಾಗುತ್ತೆ. ಸಮಾಜದಲ್ಲಿ ಕೂಡ ನಾವು ನೋಡ್ತಾ ಹೋಗ್ತೀವಿ, ಭಾರತದಲ್ಲಿ ಕುಟುಂಬ ಇದೆ, ಜನಸಂಖ್ಯೆ ಇದೆ,
ಹಾಗೆ ಜನಸಂಖ್ಯೆಯನ್ನು ನಿಯಂತ್ರಣ ಮಾಡಲಿಕ್ಕೆ ಇನ್ನೂ ಕೂಡ ಪ್ರಯತ್ನವನ್ನು ಪಡ್ತಾ ಇದ್ದೀವಿ. ಹಾಗೆ ಪರಿಸರ ಮಾಲಿನ್ಯ ಆಗ್ತಾ ಇದೆ, ಭಿಕ್ಷಾಟನೆ ಇದೆ, ಹಾಗೆ ದುರ್ಬಲ ವರ್ಗಗಳು ಕೂಡ ಇದ್ದಾವೆ. ಮೀಸಲಾತಿಯನ್ನ ಸರಿಯಾದ ರೀತಿಯಲ್ಲಿ ಪಡ್ಕೊಳ್ತಿಲ್ಲ ದುರ್ಬಲ ವರ್ಗಗಳು. ಸ್ತ್ರೀಯರ ಅಂತಸ್ತು ಸುಧಾರಣೆ ಆಗ್ತಾ ಇಲ್ಲ. ಇಂತಹ ಇತ್ಯಾದಿ ವಿಷಯಗಳಿಗೆ ಸಂಬಂಧಿಸಿದಂತೆ ಸರ್ಕಾರ ನೀತಿಗಳನ್ನ ರೂಪಿಸಬೇಕಾಗುತ್ತೆ. ಸ್ತ್ರೀಯರ ಅಂತಸ್ತನ್ನ ಸುಧಾರಣೆ ಮಾಡಬೇಕಾದ್ರೆ ಅಲ್ಲಿ ಕೆಲವೊಂದು ನೀತಿಗಳನ್ನ ಜಾರಿಗೊಳಿಸಬೇಕಾಗುತ್ತೆ. ಹಾಗೆ ಈ ಜನಸಂಖ್ಯೆ ನಿಯಂತ್ರಣವನ್ನು ಕಂಟ್ರೋಲ್ ಮಾಡಬೇಕಾದ್ರೆ ಅದಕ್ಕೂ ಕೂಡ ಕೆಲವೊಂದು ನೀತಿಗಳನ್ನ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಬೇಕು. ಪರಿಸರ ಮಾಲಿನ್ಯ ಆಗ್ತಿದೆ ಅಂದ್ರೆ ಈ ಪರಿಸರ ಮಾಲಿನ್ಯ ತಡೆಗಟ್ಟುವಲ್ಲಿ ಸರ್ಕಾರದ ಪಾತ್ರ ಅನ್ನೋದು ಹೆಚ್ಚಾಗಿರುತ್ತೆ. ಇಂತಹ ಯೋಜನೆಗಳನ್ನು ಹಮ್ಮಿಕೊಳ್ಬೇಕಾದ್ರೆ ಇದು ಸರ್ಕಾರಕ್ಕೆ ಹೆಚ್ಚು ಅವಶ್ಯಕ ಅನುಕೂಲ ಆಗುತ್ತೆ ಅಂತಲೂ ಕೂಡ ನಾವು ಹೇಳ್ಬೋದು. ಅರ್ಥ ಇದರಲ್ಲಿ ವಿದ್ಯಾರ್ಥಿಗಳೇ, ಸಾಮಾಜಿಕ ಯೋಜನೆ ಮತ್ತು ನೀತಿ ನಿರೂಪಣೆ. ಇಲ್ಲಿ ಸಾಮಾಜಿಕ ಯೋಜನೆಗಳನ್ನ ರೂಪಿಸಬೇಕಾದ್ರೆ, ನೀತಿ ನಿಯಮಗಳನ್ನು ರೂಪಿಸಬೇಕಾದ್ರೆ ಸಮಾಜಶಾಸ್ತ್ರದ ಜ್ಞಾನ ಅನ್ನೋದು ಬೇಕಾಗುತ್ತೆ. ಫಸ್ಟ್ ಈ ಸಮಾಜದ ಜ್ಞಾನ ಬೇಕು ಅಂದಾಗ ನಾವಿಲ್ಲಿ ಸಮಸ್ಯೆಗಳನ್ನ ನೋಡ್ಬೋದು. ಪರಿಸರ ಮಾಲಿನ್ಯ ಆಗಿರ್ಬೋದು, ಭಿಕ್ಷಾಟನೆ ಆಗಿರ್ಬೋದು, ಸ್ತ್ರೀಯರ ಅಂತಸ್ತನ್ನ ಸುಧಾರಣೆ ಮಾಡೋದಾಗಿರ್ಬೋದು, ದುರ್ಬಲ ವರ್ಗಗಳಾಗಿರ್ಬೋದು, ಮೀಸಲಾತಿ ಸೌಲಭ್ಯಗಳಾಗಿರ್ಬೋದು, ಇವುಗಳನ್ನ ಯಾವ ಜಾತಿ ಯಾರಿಗೆ ಸಿಗ್ತಾ ಇಲ್ಲ ಇಂಥವುಗಳನ್ನ ಸಮಸ್ಯೆಗಳನ್ನ ಸಾಮಾಜಿಕ ಚಿಂತಕರುಗಳು ದಾಖಲಿಸಿದಾಗ ಇವುಗಳನ್ನ ಸರ್ಕಾರ ಪಡ್ಕೊಂಡಾಗ ಕೆಲವೊಂದು ನೀತಿ ಯೋಜನೆಗಳನ್ನ ಜಾರಿಗೊಳಿಸಲಿಕ್ಕೆ ಸಹಾಯಕ ಆಗುತ್ತೆ. ಓಕೆ, ನೆಕ್ಸ್ಟ್ ಪಾಯಿಂಟ್ ನೋಡೋಣ. ಹಿಂದುಳಿದ ಹಾಗೂ ದುರ್ಬಲ ವರ್ಗಗಳ ಏಳಿಗೆ. ದುರ್ಬಲ ವರ್ಗಗಳ ಏಳಿಗೆ. ವಿದ್ಯಾರ್ಥಿಗಳೇ, ಇನ್ನೊಂದು ಪಾಯಿಂಟ್ಸ್ ನೋಡೋದಾದ್ರೆ ಸಮಾಜಶಾಸ್ತ್ರ ಉಪಯೋಗಗಳಲ್ಲಿ ಹಿಂದುಳಿದ ಹಾಗೂ ದುರ್ಬಲ ವರ್ಗಗಳ ಏಳಿಗೆ. ಏನಪ್ಪಾ ಹಿಂದುಳಿದ ವರ್ಗ ಅಥವಾ ದುರ್ಬಲ ವರ್ಗಗಳಂದಾಗ ಭಾರತ ಬಹು ಸಮೂಹಗಳ ನಾಡಾಗಿದೆ. ಯಾಕಂದ್ರೆ ಒಂದೇ ಸಮೂಹ ಇಲ್ಲ, ಭಾರತದಲ್ಲಿ ಹಲವಾರು ಸಮೂಹಗಳನ್ನು ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಈ ಸಮೂಹಗಳು ಆರ್ಥಿಕ, ಸಾಮಾಜಿಕ, ರಾಜಕೀಯ, ಶೈಕ್ಷಣಿಕ ಕ್ಷೇತ್ರಗಳಲ್ಲಿ ಹಿಂದುಳಿದಿದ್ದಾವೆ. ಅನೇಕ ವರ್ಗಗಳು ಕೂಡ ಹಿಂದುಳಿದಂತ ವರ್ಗಗಳು ಇದ್ದಾವೆ ಭಾರತದಲ್ಲಿ. ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ, ರಾಜಕೀಯ ಕ್ಷೇತ್ರಗಳಲ್ಲಿ, ಶಿಕ್ಷಣದಿಂದ ಬಹಳಷ್ಟು ಸಮೂಹಗಳು ಹಿಂದುಳಿದಿದ್ದಾವೆ. ಉದಾಹರಣೆಗೆ ನೋಡಿದರೆ ಯಾವ್ದಪ್ಪ ಸಮೂಹಗಳಂದಾಗ ನಾವು ಹಿಂದುಳಿದಂತ ವರ್ಗಗಳು ಅಥವಾ ದುರ್ಬಲ ವರ್ಗಗಳಂದಾಗ ಇಲ್ಲಿ ನಾವು ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗವನ್ನ ನೋಡ್ಬೋದು. ಈ ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗ, ಮಹಿಳೆಯರಾಗಿರ್ಬೋದು, ಅವೆಲ್ಲವೂ ಕೂಡ ದುರ್ಬಲ ವರ್ಗಗಳಾಗಿರ್ತವೆ. ಈ ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗ, ಈ ಮಹಿಳೆಯರು ಶತಮಾನಗಳಿಂದಲೂ ಕೂಡ ಹಲವು ರೀತಿಯ ಶೋಷಣೆಗೆ ಒಳಗಾಗಿದ್ದಾರೆ. ಅವರಿಗೆ ಸರ್ಕಾರದಿಂದ ಯಾವ ಸಹಾಯ ಕೂಡ ಅವ್ರಿಗೆ ಸಿಗ್ತಾ ಇಲ್ಲ. ಹಾಗಾದ್ರೆ ಸಮಾಜ ಅಥವಾ ಸರ್ಕಾರ ಇವೆಲ್ಲವನ್ನು ಕೂಡ ಅವರನ್ನ ಸಮನಾಗಿ ಕಾಣಬೇಕು ಅನ್ನೋದಿದ್ರೆ ಅಥವಾ ಕೆಲವೊಂದು ಕಲ್ಯಾಣ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಬೇಕಾದ್ರೆ ಇಲ್ಲಿ ಸರ್ಕಾರ ಇಲ್ಲಿ ಸಮಾಜಶಾಸ್ತ್ರದ ಕಾರ್ಯಕ್ರಮಗಳ ಜೊತೆಗೆ ಸಲಹೆಗಳನ್ನ ಪಡ್ಕೊಳ್ಬೇಕಾಗುತ್ತೆ. ಯಾರಿಂದಾಗ ಸಮಾಜಶಾಸ್ತ್ರ ಅಥವಾ ಸಾಮಾಜಿಕ ಚಿಂತಕರುಗಳಿಂದ ಸಮಾನತೆ ಅಥವಾ ದುರ್ಬಲ ವರ್ಗಗಳನ್ನು ಅಭಿವೃದ್ಧಿ ಮಾಡಬೇಕಾದ್ರೆ ಇಲ್ಲಿ ಸಾಮಾಜಿಕ ಚಿಂತಕರ ಜ್ಞಾನ ಅನ್ನೋದು ಬೇಕಾಗುತ್ತೆ. ಇದು ಸಮಾಜಶಾಸ್ತ್ರದ ಪ್ರಮುಖ ಉಪಯೋಗ ಅಂತ ಕರೀಬಹುದು. ಅಂತ ಇದರ ವಿದ್ಯಾರ್ಥಿಗಳೇ, ನೆಕ್ಸ್ಟ್ ಪಾಯಿಂಟ್ ನೋಡೋಣ. ಬೋಧನಾ ವಿಷಯವಾಗಿ ಸಮಾಜಶಾಸ್ತ್ರ. ಬೋಧನಾ ವಿಷಯವಾಗಿ ಸಮಾಜಶಾಸ್ತ್ರ. ಇಲ್ಲಿ ಸಮಾಜಶಾಸ್ತ್ರವನ್ನ ಒಂದು ಬೋಧನಾ ವಿಷಯವಾಗಿ ಹೆಚ್ಚಿಸಿಕೊಳ್ತಾ ಇದೆ. ಯಾಕಂದ್ರೆ ಕಾಲೇಜುಗಳಲ್ಲಾಗಿರ್ಬೋದು, ವಿಶ್ವವಿದ್ಯಾಲಯಗಳಲ್ಲಿ ಈ ಸಮಾಜಶಾಸ್ತ್ರವನ್ನ ಒಂದು ಬೋಧನಾ ವಿಷಯವಾಗಿ ನೋಡ್ತಾ ಹೋಗ್ತೀವಿ. ಒಂದು ವಿಷಯವಾಗಿ ಇಲ್ಲಿ ಕೂಡ ಸಮಾಜದಲ್ಲಿ ನಾವು ನೋಡ್ಬೋದು. ಅನೇಕ ಕಾಲೇಜುಗಳಲ್ಲಿ ನೋಡ್ತಾ ಹೋಗ್ತೀವಿ ಸಮಾಜಶಾಸ್ತ್ರ ಅನ್ನುವಂಥದ್ದು ವಿಷಯವನ್ನ ಇದೆ. ವಿಶ್ವವಿದ್ಯಾಲಯಗಳ ಹಂತದಲ್ಲೂ ಕೂಡ ಇದು ಸಮಾಜಶಾಸ್ತ್ರದ ಜ್ಞಾನವನ್ನು ಸಹ ಇಲ್ಲಿ ಏನ್ ಮಾಡ್ತಿದೆ, ನೀಡ್ತಾ ಇದೆ. ಹಾಗಾದ್ರೆ ಈ ಸಮಾಜಶಾಸ್ತ್ರದಲ್ಲಿ ಓದಿದ್ಮೇಲೆ ನಾವೆಲ್ಲ ಏನೇನು ಆಗ್ಬೋದು ಅನ್ನೋದಾದ್ರೆ ನಾವು IAS ಆಗ್ಬೋದು,
IAS ಆಗ್ಬೇಕಂದ್ರೆ ಸಮಾಜಶಾಸ್ತ್ರದ ಜ್ಞಾನ ಅನ್ನೋದು ಕೂಡ ಬೇಕಾಗುತ್ತೆ. ಹಾಗೆ KS ಮಾಡ್ಕೋಬಹುದು, ಕರ್ನಾಟಕ ಆಡಳಿತ ಸೇವೆ, KS ಕೂಡ ಮಾಡ್ಕೋಬಹುದು. ಹಾಗೆ IFS ಕೂಡ ನಾವು ಮಾಡ್ಕೋಬಹುದು. ಇದ್ರ ಜೊತೆಗೆ ವಿಶೇಷವಾಗಿ ನಾವು FD SC ಏನಾದ್ರು ಬರ್ತೀವಿ ಅಂದ್ರೆ ಅಲ್ಲಿ ಕೂಡ ಈ ಸಮಾಜಶಾಸ್ತ್ರದ ಕೆಲವೊಂದು ಪ್ರಶ್ನೆಗಳು ಕೂಡ ಇದರಲ್ಲಿ ಬರ್ತವೆ. ಇಲ್ಲಿ ವಿಶೇಷವಾಗಿ ಸಮಾಜಶಾಸ್ತ್ರವನ್ನು ಅಧ್ಯಯನ ಮಾಡಿದಂತ ವಿದ್ಯಾರ್ಥಿಗಳಿಗೆ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಹಾಗೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಲ್ಲಿ ಉದ್ಯೋಗಗಳನ್ನು ಕೂಡ ಸರ್ಕಾರ ಉದ್ಯೋಗಗಳನ್ನ ಪಡ್ಕೋಬಹುದು. ಇಲ್ಲಿ ಸಮಾಜಶಾಸ್ತ್ರದ ಜ್ಞಾನವನ್ನ ಪಡ್ಕೊಂಡಾದ್ರೆ ಇಲ್ಲಿ ಬೋಧನೆ ವಿಷಯದ ಜೊತೆಗೆ ಜ್ಞಾನದ ಜೊತೆಗೆ ನಮಗೆ ಉದ್ಯೋಗವನ್ನ ಪಡ್ಕೊಳ್ಳಿಕ್ಕೆ ಸಮಾಜಶಾಸ್ತ್ರ ಅನ್ನೋದು ಸಹಾಯಕ ಆಗುತ್ತೆ. ಇಷ್ಟು ಅರ್ಥ ಆಗಿಲ್ಲ ವಿದ್ಯಾರ್ಥಿಗಳೇ ಬೋಧನಾ ವಿಷಯವಾಗಿ ಸಮಾಜ. ನೆಕ್ಸ್ಟ್ ಪಾಯಿಂಟ್ ನೋಡೋಣ ವಿದ್ಯಾರ್ಥಿಗಳೇ, ದೇಶದ ಆರ್ಥಿಕ ಅಭಿವೃದ್ಧಿಯಲ್ಲಿ ಸಮಾಜಶಾಸ್ತ್ರ. ಆರ್ಥಿಕ ಅಭಿವೃದ್ಧಿಯಲ್ಲಿ ಸಮಾಜಶಾಸ್ತ್ರ. ವಿದ್ಯಾರ್ಥಿಗಳೇ, ದೇಶದ ಆರ್ಥಿಕ ಅಭಿವೃದ್ಧಿ ಆಗಬೇಕಾದ್ರೆ ಸಮಾಜಶಾಸ್ತ್ರದ ಪಾತ್ರ ಅನ್ನೋದು ಬೇಕು ನಮಗೆ. ಯಾವುದೇ ದೇಶ ಆಗಲಿ, ಅಭಿವೃದ್ಧಿ ಹೊಂದಿದ ದೇಶ, ಅನಭಿವೃದ್ಧಿ ಹೊಂದಿದಂತ ದೇಶಗಳು ಅಭಿವೃದ್ಧಿ ಆಗ್ಬೇಕಾದ್ರೆ ಅಥವಾ ಯಾಕೆ ಹಿಂದುಳಿಯಲ್ಪಟ್ಟಿದ್ದಾವೆ ದೇಶಗಳು ಅಭಿವೃದ್ಧಿ ಆಗಿಲ್ಲ ಅನ್ನೋದಾದ್ರೆ ಇಲ್ಲಿ ಆರ್ಥಿಕವಾಗಿ ಹಿಂದುಳಿದಿರುವಿಕೆ ಸಾಮಾಜಿಕ ಸಂಗತಿಗಳು ಕಾರಣವಾಗುತ್ತವೆ. ನಮ್ಮ ದೇಶ ಆರ್ಥಿಕವಾಗಿ ಹಿಂದುಳಿದಿದೆ ಅನ್ನೋದಾದ್ರೆ ಇದಕ್ಕೆ ಸಾಮಾಜಿಕ ಸಂಗತಿಗಳು ಪ್ರಮುಖ ಕಾರಣ ಆಗುತ್ತೆ. ಈ ಕಾರಣವಾಗಿದ್ದವರಂದ್ರೆ ಅನಭಿವೃದ್ಧಿ ಹೊಂದಿದಂತ ಆರ್ಥಿಕ ಜೀವನವನ್ನ ವಿಶ್ಲೇಷಣೆ ಮಾಡಬೇಕಾಗುತ್ತೆ. ಅನಭಿವೃದ್ಧಿ ಹೊಂದಿದಂತ ದೇಶಗಳ ಆರ್ಥಿಕ ಜೀವನವನ್ನ ವಿಶ್ಲೇಷಣೆ ತಿಳ್ಕೋಬೇಕಾಗುತ್ತೆ. ಇಲ್ಲಿ ಇದನ್ನ ಅಭಿವೃದ್ಧಿ ಹೊಂದಿದ ದೇಶಗಳು ಅನಭಿವೃದ್ಧಿ ಹೊಂದಿದ ದೇಶಗಳ ಬಗ್ಗೆ ತಿಳ್ಕೋಬೇಕಾದ್ರೆ ಫಸ್ಟ್ ಇಲ್ಲಿ ಸಮಾಜಶಾಸ್ತ್ರಗಳ ಮಾಹಿತಿ ಮಹತ್ವದ್ದು ಬೇಕು. ಯಾಕೆ ನಮ್ಮ ದೇಶ ಅನಭಿವೃದ್ಧಿ ಹೊಂದಿದೆ, ಯಾಕೆ ಹಿಂದುಳಿದಿದೆ, ಇದಕ್ಕೆ ಕಾರಣವಾಗಿ ನಾವು ನೋಡಬಹುದು ಸಾಮಾಜಿಕ ಸಂಗತಿಗಳೇ ಮೂಲ ಕಾರಣ ಆಗಿದೆ. ಈ ಸಾಮಾಜಿಕ ಸಂಗತಿಗಳನ್ನ ತಿಳ್ಕೋಬೇಕಾದ್ರೆ ಕಾರಣಗಳನ್ನು ನೋಡೋದಾದ್ರೆ ಇಲ್ಲಿ ಸಮಾಜಶಾಸ್ತ್ರದ ನೆರವು ಅನ್ನೋದು ಬೇಕಾಗುತ್ತೆ, ಮಾಹಿತಿ ಅನ್ನೋದು ಬೇಕು ನಮಗೆ ಸಮಾಜಶಾಸ್ತ್ರದ. ಈ ಸಾಮಾಜಿಕ ಮಾಹಿತಿಯನ್ನ ಪಡ್ಕೋಬೇಕಾದ್ರೆ ಅಂತಹ ವ್ಯಕ್ತಿ ಯಾಕೆ ಹಿಂದುಳಿದಿದೆ ಅರ್ಥಶಾಸ್ತ್ರಜ್ಞ ಅಂತ ಕರಿತೀವಿ ನಾವು. ಇಲ್ಲಿ ಬರೀ ನಾವು ಅರ್ಥಶಾಸ್ತ್ರಜ್ಞನಾಗಿ ಸಮಾಜವನ್ನು ಅಭಿವೃದ್ಧಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ದೇಶದ ಆರ್ಥಿಕ ಅಭಿವೃದ್ಧಿಯನ್ನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ದೇಶ ಅಭಿವೃದ್ಧಿ ಆಗ್ತಿಲ್ಲ ಅಂದಾಗ ಆರ್ಥಿಕ ತಜ್ಞನಿಗೆ ಫಸ್ಟ್ ಸಮಾಜಶಾಸ್ತ್ರದ ಜ್ಞಾನ ಅನ್ನೋದು ಬೇಕು. ಈ ಸಮಾಜದ ಜ್ಞಾನ ಅನ್ನೋದು ಬಂದಾಗ ಮಾತ್ರ ದೇಶದ ಆರ್ಥಿಕ ಅಭಿವೃದ್ಧಿಯನ್ನು ನಾವಿಲ್ಲಿ ಹೆಚ್ಚಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗುತ್ತೆ. ನೆಕ್ಸ್ಟ್ ಪಾಯಿಂಟ್ ನೋಡೋಣ ವಿದ್ಯಾರ್ಥಿಗಳೇ, ಆಧುನಿಕ ಸನ್ನಿವೇಶಗಳು ಹಾಗೂ ಬೆಳವಣಿಗೆಯ ಬಗ್ಗೆ ಜ್ಞಾನ. ಆಧುನಿಕ ಸನ್ನಿವೇಶಗಳು ಮತ್ತು ಬೆಳವಣಿಗೆಯ ಜ್ಞಾನ. ಇಲ್ಲಿ ನೋಡಬಹುದು ವಿದ್ಯಾರ್ಥಿಗಳೇ, ಆಧುನಿಕ ಸನ್ನಿವೇಶಗಳು ಇಲ್ಲಿ ನಮ್ಮ ಸುತ್ತಮುತ್ತಲಿನ ಸಂಭವಿಸಿರುವಂತಹ ಕೆಲವೊಂದು ಬದಲಾವಣೆಗಳನ್ನು ನೋಡ್ತಾ ಹೋಗ್ತೀವಿ. ಪ್ರತಿನಿತ್ಯ ನಮ್ಮ ಸುತ್ತಲೂ ಕೂಡ ಏನಾಗುತ್ತೆ, ಹಲವಾರು ಬದಲಾವಣೆಗಳನ್ನು ನೋಡ್ತಾ ಹೋಗ್ತೀವಿ. ಹಾಗೂ ಬೆಳವಣಿಗೆಗೆ ಸಂಬಂಧಿಸಿದಂತೆ ಮಾಹಿತಿಗಳನ್ನು ಕೂಡ ನೋಡ್ತಾ ಹೋಗ್ತೀವಿ. ಏನು ಈ ರೀತಿಯಲ್ಲಿ ಬದಲಾವಣೆ ಆಗ್ತಾ ಇದೆ, ಬೆಳವಣಿಗೆ ಆಗ್ತಾ ಇದೆ, ಇದಕ್ಕೆ ಸಂಬಂಧಿಸಿದಂತ ಮಾಹಿತಿಯನ್ನು ನಾವು ನೋಡ್ಬೋದು. ಇಲ್ಲಿ ಈ ಮಾಹಿತಿಯನ್ನ ಯಾವ್ದು ನೀಡುತ್ತಿದೆ ಅಂತಂದ್ರೆ ಸಮಾಜಶಾಸ್ತ್ರ ನಮಗೆ ನೀಡುತ್ತೆ. ಯಾಕೆ ಸಮಾಜ ಸುತ್ತಮುತ್ತ ಬದಲಾಗ್ತಿದೆ, ಹಾಗೆ ಬದಲಾಗುವ ಜೊತೆಗೆ ಬೆಳವಣಿಗೆಯನ್ನು ಹೊಂದ್ತಾ ಇದೆ ಅನ್ನೋದಾದ್ರೆ ಇದಕ್ಕೆ ಸಂಬಂಧಿಸಿದಂತೆ ನಮಗೆ ಸಮಾಜಶಾಸ್ತ್ರ ಮಾಹಿತಿಯನ್ನ ನೀಡುತ್ತೆ. ಇದು ಬದಲಾವಣೆ ಆಗುವಂತ ಅನುಗುಣವಾಗಿ ಈ ಬದಲಾವಣೆಗೆ ಸಂಬಂಧಿಸಿದಂತೆ ನಾವು ಯಾವ ರೀತಿಯಲ್ಲಿ ವರ್ತಿಸಬಹುದು
ಇಂತಹ ಹಲವಾರು ವಿಷಯಗಳ ಬಗ್ಗೆ ನಮಗೆ ಸಮಾಜದ ಜ್ಞಾನ ಅನ್ನೋದು ಬರುತ್ತೆ. ಹಾಗೆ ಸಮಾಜದ ಜವಾಬ್ದಾರಿ ಪ್ರಜ್ಞೆ ಅನ್ನೋದು ನಮಗೆ ಮೂಡಿಸುತ್ತೆ. ಇಷ್ಟು ಸಮಾಜಶಾಸ್ತ್ರ ಅಧ್ಯಯನದ ಪ್ರಮುಖ ಉಪಯೋಗಗಳಂತ ನಾವಿಲ್ಲಿ ಹೇಳ್ಬೋದು. ವಿದ್ಯಾರ್ಥಿಗಳೇ, ಇದು ನಿಮಗೆ ಪರೀಕ್ಷಾ ದೃಷ್ಟಿಯಿಂದ 10 ಮಾರ್ಕ್ಸ್ಗೆ ಬರುತ್ತೆ. ಸಮಾಜಶಾಸ್ತ್ರ ಅಧ್ಯಯನದ ಉಪಯೋಗಗಳ ಕುರಿತು ಬರೆಯಿರಿ ಅಂತ ಅರ್ಥ ಇದೆಯಲ್ಲ ವಿದ್ಯಾರ್ಥಿಗಳೇ? ಇಷ್ಟು ಸಮಾಜಶಾಸ್ತ್ರ ಉಪಯೋಗಗಳು. ಮುಂದಿನ ತರಗತಿಯಲ್ಲಿ ನಾವು ಸಮಾಜಶಾಸ್ತ್ರಕ್ಕೆ ಕೊಡುಗೆಯನ್ನು ನೀಡಿದಂತ ಹಲವಾರು ಚಿಂತಕರುಗಳು ಕೂಡ ಇದ್ದಾರೆ. ಅದರಲ್ಲಿ ನಾವು ಪ್ರಮುಖವಾಗಿ ಆಗಸ್ಟ್ ಕಾಂಟ್ ಹಾಗೂ ಆಲ್ಬರ್ಟ್ ಸ್ಪೆನ್ಸರ್ ಅನ್ನ ಮುಂದಿನ ತರಗತಿಯಲ್ಲಿ ನಾವು ಅಧ್ಯಯನ ಮಾಡೋಣ ಅಂತ ಹೇಳ್ತಾ ಇಂದಿನ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.